ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಸಂಸದರು ಯಾರು, ಸಣ್ಣ ಅಂತರದಲ್ಲಿ ಸೋತ ನತದೃಷ್ಟರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಉತ್ತರ ಕನ್ನಡ. ಬಿಜೆಪಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಂಗ್ರೆಸ್ನ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಿರುದ್ಧ ಬರೋಬ್ಬರಿ 3,37,000 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಈ ಸಲ ಹೆಚ್ಚು ಅಂತರದಿಂದ ಗೆದ್ದ ಸಂಸದ ಎನಿಸಿಕೊಂಡಿದ್ದಾರೆ. ನಂಬರ್ 2, ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ. ಜೆಡಿಎಸ್ ಸಂಸದರಾದ ಕುಮಾರಸ್ವಾಮಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧ ಬರೋಬ್ಬರಿ 2,84,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 3, ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ. ಬಿಜೆಪಿ ಸಂಸದರಾದ ಇವರು ಕಾಂಗ್ರೆಸ್ನ ಸೌಮ್ಯ ರೆಡ್ಡಿ ವಿರುದ್ಧ ಬರೋಬ್ಬರಿ 2,77,000 ಓಟ್ಗಳಿಂದ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ನಂಬರ್ 4, ಡಾಕ್ಟರ್ ಸಿಎನ್ ಮಂಜುನಾಥ್, ಬೆಂಗಳೂರು ಗ್ರಾಮಾಂತರ. ಬಿಜೆಪಿ ಸಂಸದರಾದ ಡಾಕ್ಟರ್ ಮಂಜುನಾಥ್ ಕಾಂಗ್ರೆಸ್ನ ಡಿಕೆ ಸುರೇಶ್ ವಿರುದ್ಧ ಬರೋಬ್ಬರಿ 2,69,000 ಮತಗಳಿಂದ ಗೆದ್ದು ಬೀಗಿದ್ದಾರೆ. ನಂಬರ್ 5, ಶೋಭಾ ಕರಂದ್ಲಾಜೆ, ಬೆಂಗಳೂರು ಉತ್ತರ. ಬಿಜೆಪಿ ಸಂಸದೆಯಾದ ಶೋಭಾ ಕರಂದ್ಲಾಜೆ ಕಾಂಗ್ರೆಸ್ನ ಎಂವಿ ರಾಜೀವ್ ಗೌಡ ವಿರುದ್ಧ ಬರೋಬ್ಬರಿ 2,59,476 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ನಂಬರ್ 6, ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಚಿಕ್ಕಮಗಳೂರು. ಬಿಜೆಪಿ ಸಂಸದರಾದ ಕೋಟಾ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗ್ಡೆ ವಿರುದ್ಧ ಬರೋಬ್ಬರಿ 2,59,175 ಓಟ್ಗಳಿಂದ ಗೆಲುವಿನ ಕೇಕೆ ಹಾಕಿದ್ದಾರೆ. ನಂಬರ್ 7, ಬಿವೈ ರಾಘವೇಂದ್ರ, ಶಿವಮೊಗ್ಗ. ಬಿಜೆಪಿ ಸಂಸದರಾದ ರಾಘವೇಂದ್ರ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಬರೋಬ್ಬರಿ 2,43,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 8, ಸುನಿಲ್ ಬೋಸ್, ಚಾಮರಾಜನಗರ ಎಸ್ಸಿ. ಕಾಂಗ್ರೆಸ್ ಸಂಸದರಾದ ಸುನಿಲ್ ಬೋಸ್ ಬಿಜೆಪಿಯ ಎಸ್ ಬಾಲರಾಜ್ ವಿರುದ್ಧ ಬರೋಬ್ಬರಿ 1,88,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ದಲಿತ ಸಂಸದ ಎನಿಸಿಕೊಂಡಿದ್ದಾರೆ. ನಂಬರ್ 9, ಜಗದೀಶ್ ಶೆಟ್ಟರ್, ಬೆಳಗಾವಿ. ಬಿಜೆಪಿ ಸಂಸದರಾದ ಶೆಟ್ಟರ್ ಕಾಂಗ್ರೆಸ್ನ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಬರೋಬ್ಬರಿ 1,78,000 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ನಂಬರ್ 10, ವಿ ಸೋಮಣ್ಣ, ತುಮಕೂರು. ಬಿಜೆಪಿ ಸಂಸದರಾದ ಸೋಮಣ್ಣ ಕಾಂಗ್ರೆಸ್ನ ಮುದ್ದಹನುಮೇಗೌಡ ವಿರುದ್ಧ ಬರೋಬ್ಬರಿ 1,75,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 11, ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರ. ಬಿಜೆಪಿ ಸಂಸದರಾದ ಸುಧಾಕರ್ ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ವಿರುದ್ಧ ಬರೋಬ್ಬರಿ 1,63,000 ಓಟ್ಗಳಿಂದ ಗೆದ್ದು ಬೀಗಿದ್ದಾರೆ. ನಂಬರ್ 12, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ದಕ್ಷಿಣ ಕನ್ನಡ. ಬಿಜೆಪಿ ಎಂಪಿ ಆಗಿರೋ ಬ್ರಿಜೇಶ್ ಚೌಟಾ ಕಾಂಗ್ರೆಸ್ನ ಪದ್ಮರಾಜ್ ವಿರುದ್ಧ ಬರೋಬ್ಬರಿ 1,49,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 13, ಯದುವೀರ್ ಒಡೆಯರ್, ಮೈಸೂರು ಕೊಡಗು. ಬಿಜೆಪಿ ಸಂಸದರಾದ ಯದುವೀರ್ ಒಡೆಯರ್ ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ವಿರುದ್ಧ ಬರೋಬ್ಬರಿ 1,39,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 14, ಸಾಗರ್ ಖಂಡ್ರೆ, ಬೀದರ್. ಕಾಂಗ್ರೆಸ್ ಸಂಸದರಾದ ಸಾಗರ್ ಖಂಡ್ರೆ ಬಿಜೆಪಿಯ ಭಗವಂತ್ ಖೂಬಾ ವಿರುದ್ಧ ಬರೋಬ್ಬರಿ 1,28,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 15, ಇ ತುಕಾರಾಂ, ಬಳ್ಳಾರಿ ಎಸ್ಟಿ. ಕಾಂಗ್ರೆಸ್ ಸಂಸದರಾದ ತುಕಾರಾಂ ಬಿಜೆಪಿಯ ಶ್ರೀರಾಮುಲು ವಿರುದ್ಧ 98,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 16, ಪ್ರಹ್ಲಾದ್ ಜೋಶಿ, ಧಾರವಾಡ. ಬಿಜೆಪಿ ಸಂಸದರಾದ ಜೋಶಿ ಕಾಂಗ್ರೆಸ್ನ ವಿನೋದ್ ಅಸೂಟಿ ವಿರುದ್ಧ 97,000 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ನಂಬರ್ 17, ಪ್ರಿಯಾಂಕಾ ಜಾರಕಿಹೊಳಿ, ಚಿಕ್ಕೋಡಿ. ಕಾಂಗ್ರೆಸ್ ಸಂಸದೆಯಾದ ಪ್ರಿಯಾಂಕಾ ಬಿಜೆಪಿಯ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ 90,000 ಓಟ್ಗಳಿಂದ ಗೆದ್ದು ಬೀಗಿದ್ದಾರೆ. ನಂಬರ್ 18, ಜಿ ಕುಮಾರ್ ನಾಯಕ್, ರಾಯಚೂರು ಎಸ್ಟಿ. ಕಾಂಗ್ರೆಸ್ ಸಂಸದರಾದ ಕುಮಾರ್ ನಾಯಕ್ ಬಿಜೆಪಿಯ ರಾಜ ಅಮರೇಶ್ವರ ನಾಯಕ್ ವಿರುದ್ಧ 79,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 19, ರಮೇಶ್ ಜಿಗಜಿಣಗಿ, ವಿಜಯಪುರ ಎಸ್ಸಿ. ಬಿಜೆಪಿ ಎಂಪಿ ಆಗಿರೋ
ರಮೇಶ್ ಜಿಗಜಿಣಗಿ ಕಾಂಗ್ರೆಸ್ನ ರಾಜು ಅಲಗೂರು ವಿರುದ್ಧ 77,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 20 ಮಲ್ಲೇಶ್ ಬಾಬು ಕೋಲಾರ ಎಸ್ಸಿ. ಜೆಡಿಎಸ್ ಸಂಸದರಾದ ಮಲ್ಲೇಶ್ ಬಾಬು ಕಾಂಗ್ರೆಸ್ನ ಕೆವಿ ಗೌತಮ್ ವಿರುದ್ಧ 71,000 ಓಟ್ಗಳಿಂದ ಗೆದ್ದು ಬೀಗಿದ್ದಾರೆ. ನಂಬರ್ 21 ಪಿಸಿ ಗದ್ದಿಗೌಡರ್ ಬಾಗಲಕೋಟೆ. ಬಿಜೆಪಿ ಸಂಸದರಾದ ಗದ್ದಿಗೌಡರ್ ಕಾಂಗ್ರೆಸ್ನ ಸಂಯುಕ್ತ ಪಾಟೀಲ್ ವಿರುದ್ಧ 68,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 22 ಗೋವಿಂದ ಕಾರಜೋಳ ಚಿತ್ರದುರ್ಗ ಎಸ್ಸಿ. ಬಿಜೆಪಿ ಸಂಸದರಾದ ಕಾರಜೋಳ ಕಾಂಗ್ರೆಸ್ನ ಬಿಎನ್ ಚಂದ್ರಪ್ಪ ವಿರುದ್ಧ 48,000 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 23 ರಾಜಶೇಖರ ಹಿಟ್ನಾಳ ಕೊಪ್ಪಳ. ಕಾಂಗ್ರೆಸ್ ಸಂಸದರಾದ ರಾಜಶೇಖರ ಹಿಟ್ನಾಳ ಬಿಜೆಪಿಯ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ವಿರುದ್ಧ 46,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 24 ಬಸವರಾಜ ಬೊಮ್ಮಾಯಿ ಹಾವೇರಿ. ಬಿಜೆಪಿ ಸಂಸದರಾದ ಬೊಮ್ಮಾಯಿ ಕಾಂಗ್ರೆಸ್ನ ಆನಂದಸ್ವಾಮಿ ಗಡ್ಡದೇವರ ಮಠ ವಿರುದ್ಧ 43,000 ಓಟ್ಗಳಿಂದ ಗೆದ್ದು ಬೀಗಿದ್ದಾರೆ. ನಂಬರ್ 25 ಶ್ರೇಯಸ್ ಪಟೇಲ್ ಹಾಸನ. ಕಾಂಗ್ರೆಸ್ ಸಂಸದರಾದ ಶ್ರೇಯಸ್ ಪಟೇಲ್ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇವಲ 42,000 ಓಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ. ನಂಬರ್ 26 ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ. ಬಿಜೆಪಿ ಸಂಸದರಾದ ಪಿಸಿ ಮೋಹನ್ ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್ ವಿರುದ್ಧ ಕೇವಲ 32,000 ಓಟ್ಗಳಿಂದ ಗೆದ್ದಿದ್ದಾರೆ. ನಂಬರ್ 27 ರಾಧಾಕೃಷ್ಣ ದೊಡ್ಡಮನಿ ಕಲಬುರಗಿ ಎಸ್ಸಿ. ಕಾಂಗ್ರೆಸ್ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಬಿಜೆಪಿಯ ಡಾಕ್ಟರ್ ಉಮೇಶ್ ಜಾಧವ್ ವಿರುದ್ಧ ಕೇವಲ 27,000 ಓಟ್ಗಳಿಂದ ಜಯಭೇರಿ ಬಾರಿಸಿದ್ದಾರೆ. ನಂಬರ್ 28 ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ. ಕಾಂಗ್ರೆಸ್ ಸಂಸದೆಯಾದ ಪ್ರಭಾ ಮಲ್ಲಿಕಾರ್ಜುನ್ ಬಿಜೆಪಿಯ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಕೇವಲ 26,000 ಓಟ್ಗಳಿಂದ ಗೆದ್ದಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕಮ್ಮಿ ಅಂತರದಿಂದ ಗೆದ್ದ ಸಂಸದೆ ಎನಿಸಿಕೊಂಡಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಅಂತರದಿಂದ ಗೆದ್ದ ಸಂಸದರು ಯಾರು, ಕಮ್ಮಿ ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.